ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಐ ಆಮ್ ಮಿಸ್ಟರ್ ವಿಕಾಸ್ ಮಂಡ್ಕಿಯೋ. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ಏನಪ್ಪ ಅಂದರೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಎಕನಾಮಿಕ್ಸ್, ನಾಟ್ ಥೆರಾಟಿಕಲ್ ಕ್ವಶನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ಗಳನ್ನು ಯಾವ ರೀತಿ ಮಾಡಬೇಕು. 4 ಕ್ವಶನ್ಸ್ಗಳ ಹೊರಗೆ ಬರ್ತವೆ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್. ಎಂಥವಪ್ಪ ಅಂದರೆ ಈಗ D1 ಮತ್ತು D2 ಕೊಟ್ಟಿರ್ತಾರೆ, ಪ್ರೈಸ್ ಕೊಟ್ಟಿರ್ತಾರೆ, ಡಿಮಾಂಡ್ 1 ಡಿಮಾಂಡ್ 2 ಕೊಟ್ಟಿರ್ತಾರೆ, ಮಾರ್ಕೆಟ್ ಡಿಮಾಂಡನ್ನು ಯಾವ ರೀತಿ ಫೈಂಡ್ ಮಾಡಬೇಕು. ವೆರಿ ಈಸಿ ಫಾರ್ 4 ಮಾರ್ಕ್ಸ್. ಅದಾದ ನಂತರ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡನ್ನು ಯಾವ ರೀತಿ ಕಂಡುಹಿಡಿಬೇಕು, ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈಯನ್ನು ಯಾವ ರೀತಿ ಕಂಡುಹಿಡಿಬೇಕು, ಆಮೇಲೆ ಇಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ ಅಂತ ಕರಿತೀವಿ. ಕನ್ಸಂಪ್ಷನ್ ಕೊಟ್ಟಿರ್ತಾರೆ, ನಾವು ಇನ್ವೆಸ್ಟ್ಮೆಂಟ್ ಫೈಂಡ್ ಮಾಡಬೇಕು, ಇನ್ಕಮ್ ಫೈಂಡ್ ಮಾಡಬೇಕು, ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಗಳನ್ನು ನಾವು 4 ರಿಂದ 5 ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡುವ. ಥಿಯರಿ ಕ್ವಶನ್ ಬರೆಯೋಕ್ಕಿಂತನೂ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕ್ವಶನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ, ಈಸಿಯಾಗಿ ನಿಮ್ಮ ಮಾರ್ಕ್ಸ್ ಸಿಗ್ತದೆ. ಇಲ್ಲಾಂದ್ರೂ ಅಟ್ಲೀಸ್ಟ್ 2 ಪ್ರಾಬ್ಲಮ್ಸ್. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಇದ್ರೊಳಗಡೆಯಿಂದ 4 ಬರಲಿಲ್ಲ ಅಂದರೆ ಅಟ್ಲೀಸ್ಟ್ 2 ಪ್ರಾಬ್ಲಮ್ಸ್ 100% ಗ್ಯಾರಂಟಿ ಬರ್ತದೆ. 8 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಗ್ತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ಸ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಮಾಡಲ್ ಕ್ವಶನ್ ಪೇಪರ್ಸ್ನಲ್ಲಿ ಬಂದಿರುವಂತಹ 4 ಮಾರ್ಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡ್ತೀನಿ. ಓಕೆ, ಅಗೇನ್ ಇದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂತ ಏನಿರಂಗಿಲ್ಲ, 2 ಕಡೆ ಆಲ್ಮೋಸ್ಟ್ ಸೇಮ್ ಇರ್ತದೆ. ಹಾಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಮಾಡ್ಕೊತೀನಿ, ನೀವು ಇಲ್ಲೇ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಬಿಕಾಸ್ ಇಂಗ್ಲೀಷ್ದಾಗೂ ಕನ್ನಡದಾಗೂ ಸೇಮೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲದ ನೋಡಿರಿ 4 ಮಾರ್ಕ್ಸ್ ಕ್ಯಾಟಗರಿ. ಎಸ್, ಇಲ್ಲೊಂದು ಕ್ವಶನ್ ಅದ, ಕ್ವಶನ್ ನಂಬರ್ 28 ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅನ್ಕೋತೀನಿ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ಈಗ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅದು ಏನೂ ಸಂಬಂಧ ಬರೋಂಗಿಲ್ಲ, ಇಲ್ಲಿ 2 ಲ್ಯಾಂಗ್ವೇಜ್ ಸೇಮ್ ಇರ್ತದೆ. ಈಗ ಮಾರುಕಟ್ಟೆ ಬೇಡಿಕೆ ಯಾವ ರೀತಿ ಮಾಡಬೇಕು, D1 D2 ಅಂತ ಕೊಟ್ಟಿರ್ತಾರೆ. 10 + 21 31, 9 + 19 ಏನಾಗ್ತದೆ 28. ವೆರಿ ಸಿಂಪಲ್. ನೀವು ನಿಮ್ಮ ಕ್ವಶನ್ದಾಗ ಈಗ ಫಾರ್ ಎಕ್ಸಾಂಪಲ್ ಇದು ಕ್ವಶನ್ ನಂಬರ್ 28 ಕರೆಕ್ಟಾ. ಈಗ ಅವ್ರೇನು ಕೊಟ್ಟಿದ್ದಾರೆ, P ಕೊಟ್ಟಿದ್ದಾರೆ, D1 ಕೊಟ್ಟಿದ್ದಾರೆ, D2 ಕೊಟ್ಟಿದ್ದಾರೆ, ಮಾರ್ಕೆಟ್ ಡಿಮಾಂಡನ್ನು ಫೈಂಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಥಿಯರಿ ಕ್ವಶನ್ ಬರೀಬೇಕಾದ್ರೆ ಒಂದು ಪೇಜ್ ಬರೀಬೇಕು, ವೆರಿ ಡಿಫಿಕಲ್ಟ್ ಆಗಿಬಿಡ್ತದೆ. ಬಟ್ ಪ್ರಾಬ್ಲಮ್ ವೆರಿ 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 ಈಸಿಯಾಗಿರ್ತದೆ. ಇದು 1 2 3 4 5 6 7 8 ಕರೆಕ್ಟ್. ಇದು 10 ಅದ, 21 ಅದ, 9 8 7 6 5 4 3 19 17 15 13 11 9 7. ಈಗ ಮಾರ್ಕೆಟ್ ಡಿಮಾಂಡ್ ಕಂಡುಹಿಡಿಬೇಕು. ಇದು ಒಂದು ಕಾಲಮ್ ಬರೆಯೋಕೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ ಅವರು. ಹೆಂಗೆ ಮಾಡಬೇಕಪ್ಪ ಅಂದರೆ 10 + 21 31, 9 + 19 28, 17 + 8 25, 15 + 7 22, 6 + 13 19, 5 + 11 16, 4 + 9 13, 3 + 7 10. ಮುಗಿತು ನೋಡ್ರಿ. ಇಷ್ಟು ಬರೆದ್ರೆ 4 ಮಾರ್ಕ್ಸ್. ವೆರಿ 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 ಈಸಿ. ಓಕೆ, ಹಾಗಾಗಿ ಇಂಥ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಡೈರೆಕ್ಟ್ಲಿ, ವಿದೌಟ್ ವೇಸ್ಟಿಂಗ್ ಟೈಮ್. ವಿಡಿಯೋ ಲೆಂದಿ ಮಾಡೋದು ಬೇಡ, ಸಿಂಪಲ್ ಇರೋದ್ರಿಂದ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 33 ನೋಡ್ಬೋದು. ಇಂಥ ಕ್ವಶನ್ ಕೂಡ ನಾವು ಈಸಿಯಾಗಿ ಮಾಡ್ಬೋದು, ಇಂಥ ಕ್ವಶನ್ ಕೂಡ ಎಕ್ಸಾಮ್ಗೆ ಬರ್ಬೋದು. ಕನ್ಸಂಪ್ಷನ್ ಕೊಟ್ಟಿದ್ದಾರೆ, C = 100 + 0.85, I = 300 ಇನ್ವೆಸ್ಟ್ಮೆಂಟ್. ಇದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವ ಮಾಹಿತಿಯಾಗಿದ್ದು ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ. 2 ಕ್ವಶನ್ ಸಬ್ ಕ್ವಶನ್ಸಲ್ಲಿ, ಒಂದು ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ ಹೂಡಿಕೆ 40ಕ್ಕೆ ಹೆಚ್ಚಾಗುತ್ತಿದ್ದಂತೆ ಭಾವಿಸಿದರೆ ಹೊಸ ಸಮತೋಲನದ ಆದಾಯವನ್ನು ಕಂಡುಹಿಡಿಬೇಕು. ಈಗ ಇಂಗ್ಲೀಷ್ ಮೀಡಿಯಮ್ದಾಗ ನೋಡ್ರಿ, ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅದ 300. ಸೊ ಇದು ಫಾರ್ಮುಲಾ ಅದ. ಈಗ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ, ಬೋತ್ ಆರ್ ಸೇಮ್ ರೀತಿಯೇ ಸಾಲ್ವ್ ಮಾಡಬೇಕು. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಕ್ವಶನ್ ನಂಬರ್ 33. ಇದು ಮೊದಲನೇ ಮಾಡಲ್ ಕ್ವಶನ್ ಪೇಪರ್ದಾಗ ನಾವು 2 ಕ್ವಶನ್ಸ್. C = ಏನು ಕೊಟ್ಟಿದ್ದಾರೆ, 100 + 0.8y. ಆಮೇಲೆ I ಎಷ್ಟದ 300. ಇದು ಇನ್ವೆಸ್ಟ್ಮೆಂಟ್, ಇದು ಕನ್ಸಂಪ್ಷನ್. ಈಗ ನಾವೇನು ಕಂಡುಹಿಡಿಬೇಕು, ಇಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್, ಸಮತೋಲನ ಆದಾಯ ಅಂತ ಕರಿತೀವಿ. ಅದನ್ನು ನಾವು ಕಂಡುಹಿಡಿಬೇಕಾದ್ರೆ ಅದಕ್ಕೆ ಇಕ್ವೇಷನ್ ಏನದಪ್ಪ ಅಂದರೆ y = C + I. ಇದು ಆ್ಯಕ್ಚುಲಿ ಇಕ್ವೇಷನ್. ಓಕೆ, ಈ ರೀತಿ ಇಕ್ವೇಷನ್ ಮಾಡಿಕೊಂಡ್ರೆ
ಈಗ ಸಿ ಏನು 100 + 0.8 ನಮ್ಗೆ ಗೊತ್ತದ, ಸಿ ಏನು ಅನ್ನೋದು, ಐ ಏನು ಅನ್ನೋದು ಕೂಡ ನಮ್ಗೆ ಗೊತ್ತದ. ಹಾಗಾಗಿ y = ಸಿ ಅಂದರೆ ಏನು 100 + 0.8y, ಅದನ್ನ ಬರೆದು ಬಿಡ್ರಿ. ಸೊ 100 + 0.8y ಪ್ಲಸ್ ಐ ಎಷ್ಟದ 300. ಸೊ ಪ್ಲಸ್ 300, ವೆರಿ ಸಿಂಪಲ್. ಈಗ y = 100 ಮತ್ತು 300 ಪ್ಲಸ್ ಮಾಡ್ಕೊಂಬಿಡ್ರಿ. 100 + 300 400, ಆಮೇಲೆ ಪ್ಲಸ್ 0.8y ಆ್ಯಸ್ ಇಟ್ ಈಸ್ ಇಟ್ಬಿಡು ನಾವು. ಓಕೆ, ಇದು 400 ಹೆಂಗೆ ಬಂದು ಗೊತ್ತಾಯ್ತಲ್ಲ, 100 + 300. ಈಗ y ಈ 0.8 ಈ ಕಡೆ ತಗೋತೀನಿ, -0.8y = 400 rupees. ಓಕೆ, y - 0.8y = 400. ಈಗ y ಅಂದರೆ ಇದರ ಅರ್ಥ ಇದು 1y, ಏನು ಬರ್ದಿಲ್ಲ ಅಂದರೆ ಅದು 1 ಅಂತ ಕನ್ಸಿಡರ್ ಮಾಡಬೇಕು. 1ದಾಗ ನಾವು 0.8 ತೆಗೆದ್ರೆ ಎಷ್ಟು ಬರ್ತದೆ? 1 - 0.8 ಎಷ್ಟು? 0.2. ಸೊ 0.2y = 400. ವೆರಿ ಸಿಂಪಲ್. ಈಗ ನಮಗೆ y ಬೇಕು ಅಂದರೆ 400, ಈ 2 ಈ ಕಡೆ ಬರಬೇಕು ಅಂದರೆ ಡಿವೈಡೆಡ್ ಬೈ 0.2 ಮಾಡ್ತೀವಿ. ಇದು ಬೇಸಿಕ್ ಮ್ಯಾಥಮೆಟಿಕ್ಸ್ ಸ್ಕೂಲ್ದಾಗ ಕೂಡ ನೀವು ಕಲ್ತಿರ್ತೀರಿ. ಸೊ 400 ಡಿವೈಡೆಡ್ ಬೈ 0.2 ಮಾಡಿದಾಗ ನಮಗೆ ಬರೋದು ₹200. y = ಅಂದರೆ ಇಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ ಎ. ಇಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ ಎಷ್ಟಾಗ್ತದೆ? ₹2000. ಇದು ಎ. ಈಗ ಇಲ್ಲೇ ಮತ್ತೊಂದು ಕ್ವಶನ್ ಇದೆ, BNF ಕೂಡ ಫೈಂಡ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಬಿದಾಗ ಏನದ? ಆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸಿ ಸೇಮ್ ಅದ, ಕನ್ಸಂಪ್ಷನ್ 100 + 0.8y. ಐ ಈ ಸಲ ಏನು ಮಾಡ್ತಾ ಇದ್ದಾರೆ? 400 ಮಾಡ್ತಾ ಇದ್ದಾರೆ. ವೆರಿ ಸಿಂಪಲ್. ಇದು ಕೂಡ ಅದೇ ಫಾರ್ಮ್ಯಾಟ್ದಾಗ ಮಾಡ್ಬೇಕ್ರಿ. y = c + i. y = ಈಗ ಸಿ ಎಷ್ಟದ? 100 + 0.8y ಅದ, ಪ್ಲಸ್ ಐ ಎಷ್ಟದ ಈ ಸಲ? 400. ಇಲ್ಲಿ ಐ 300 ಇತ್ತು, ಈಗ ಇಲ್ಲಿ ಐ 400 ಅದ. ಸೊ 100 + 400 500 ಪ್ಲಸ್ 0.8y. ಈಗ y ಈ 0.8y ಈ ಕಡೆ ತಗೋತೀನಿ. ಸೊ -0.8y = 500. ಇಲ್ಲಿ y ಹಿಂದ್ಗಡೆ ಏನೂ ಇಲ್ಲ ಅಂದರೆ ಇದರ್ಥ ಇದು 1ದಾಗ 0.8 ತೆಗೆದ್ರೆ ಆನ್ಸರ್ ಬರೋದು 0.2y = 500. ಈಗ y ನಮಗೆ ಬೇಕಾಗಿರೋದ್ರಿಂದ 500 ಈ 0.2 ನಾವೇನು ಮಾಡಬೇಕು? ಈ ಕಡೆ ಬಂದು ಡಿವೈಡ್ ಮಾಡಬೇಕು. ಸೊ 500 ಡಿವೈಡೆಡ್ ಬೈ 0.2 ಮಾಡಿದಾಗ ₹2500. ಸೊ y = rupees, ಇಲ್ಲಿ 2000 ಆಗಬೇಕು, 200 ಬರ್ದೆ ನೋಡ್ರಿ, ₹2500. ಅಲ್ಲಿ 2000, ಇಲ್ಲಿ 2500. ಐ 400 ಇದ್ದಾಗ, ಇನ್ವೆಸ್ಟ್ಮೆಂಟ್ 400 ಇದ್ದಾಗ ಇನ್ಕಮ್ 2500 ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ 300 ಇದ್ದಾಗ ಇಕ್ವಿಲಿಬ್ರಿಯಮ್ ಲೆವೆಲ್ ಇನ್ಕಮ್ 2000 ಆಗ್ತಾ ಇದೆ. 4 ಮಾರ್ಕ್ಸ್ ಇಷ್ಟಕ್ಕನ. ವೆರಿ ಈಸಿ. ಓಕೆ, ಇದು ಮೊದಲನೇ ಮಾಡಲ್ ಕ್ವಶನ್ ಪೇಪರ್. ಈಗ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ದಾಗ 4 ಮಾರ್ಕ್ಸ್ದು ಏನು ಕ್ವಶನ್ಸ್ ಅದಾವು? ಎಸ್, ಕ್ವಶನ್ ನಂಬರ್ 29 ಕಾಣ್ತಾ ಇದೆ ನೋಡ್ರಿ. ಒಂದು ಉದ್ಯಮದ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ಕೊಟ್ಟಿದ್ದಾರೆ ₹5. 100 ಚೆಂಡುಗಳು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ಚೆಂಡಿನ ಬೆಲೆ ₹15 ಏರಿಕೆ, ಎರಡನೇ ಪ್ರೈಸನ್ನು ಕೊಡ್ತಾ ಇದ್ದಾರೆ. 1000 ಚೆಂಡು ಅಂದರೆ ಎರಡನೇ ಕ್ವಾಂಟಿಟಿ ಅದ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಬೇಕು. ಅಂದರೆ ನಾವೇನು ಕಡಿಬೇಕು? ಪ್ರೈಸ್ ಇಲಾಸ್ಟಿಸಿಟಿಯನ್ನು ಇಲ್ಲಿ ಕಂಡುಹಿಡಬೇಕು. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. ಸೇಮ್ ಅದೇ ಇಂಗ್ಲೀಷ್ ವರ್ಷನ್ದಾಗ ಬರ್ತೀನಿ ನಾನು. ಇಂಗ್ಲೀಷ್ ವರ್ಷನ್ ಕ್ವಶನ್ ನಂಬರ್ 29 ನಿಮಗೆ ಕಾಣ್ತಾ ಇರ್ಬೋದು. ಈಗ ಇಲ್ಲಿ ಸಾಲ್ವ್ ಮಾಡೋ ನೋಡ್ರಿ. ಕ್ವಶನ್ ನಂಬರ್ 29 ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ರೀ ಸರ? 100 ಬಾಲ್ಸ್ ಅಂದರೆ ದಿಸ್ ಈಸ್ ಕ್ವಾಂಟಿಟಿ. ಸೊ Q1 = 100. ನೆಕ್ಸ್ಟ್ ಪ್ರೈಸ್ ಎಷ್ಟದ? 5. P ಅಂದರೆ ಪ್ರೈಸ್. ಸೊ ಪ್ರೈಸ್ 1 ಈಸ್ 5. ನೆಕ್ಸ್ಟ್ ವೆನ್ ದ ಪ್ರೈಸ್ ಆಫ್ ದಿ ಬಾಲ್ ರೈಸಸ್ ಟು 15, ₹5 ಇದ್ದಂಥ ಪ್ರೈಸ್ ₹15 ಆಗ್ತಾ ಇದೆ. ಅಂದರೆ P2 ಈಸ್ 15, ಪ್ರೈಸ್ 2. ಆವಾಗ ಕ್ವಾಂಟಿಟಿ ಎಷ್ಟಾಗ್ತದೆ? 1000 ಬಾಲ್ಸ್. ಸೊ ಕ್ವಾಂಟಿಟಿ ಈಸ್ 1000. ಈಗ ನಮ್ಗೆ ಅವ್ರು ಫೈಂಡ್ ಮಾಡಂತ ಹೇಳ್ತಾ ಇರೋದು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಫೈಂಡ್ ಮಾಡಬೇಕಾದ್ರೆ ಫಾರ್ಮುಲಾ ಏನದಪ್ಪ ಅಂದರೆ ΔQ ಡಿವೈಡೆಡ್ ಬೈ ΔP ಇಂಟು P ಡಿವೈಡೆಡ್ ಬೈ Q. ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ΔQ ಅಂದರೆ ಚೇಂಜಸ್ ಇನ್ ಕ್ವಾಂಟಿಟಿ, ΔP ಅಂದರೆ ಚೇಂಜಸ್ ಇನ್ ಪ್ರೈಸ್ ಇಂಟು ಪ್ರೈಸ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಈಗ ΔQ ಅಂದರೆ Q1 ಮತ್ತು Q2ಗೆ ಇರುವ ವ್ಯತ್ಯಾಸ. ಇಲ್ಲಿ 100 ಇಲ್ಲಿ 1000. ಸೊ ΔQ ಎಷ್ಟಾಯಿತು? 900. ΔP ಅಂದರೆ ಚೇಂಜಸ್ ಇನ್ ಪ್ರೈಸ್ 5 ಅದ, ಇಲ್ಲಿ 15 ಅದ. ಈಗ ಎಷ್ಟು ಪ್ರೈಸ್ ಐತ್ರಿ? ಚೇಂಜ್ ₹10 ಚೇಂಜ್ ಆಗ್ತಾ ಇದೆ. ಓಕೆ, ಅರ್ಥ ಆಯ್ತಾ? ಸೊ ಇದು ಚೇಂಜಸ್. ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ΔQ 900 ಅದ, ΔP 10 ಅದ,
ಇಂಟು ಪಿ ಅಂದರೆ ಒರಿಜಿನಲ್ ಪ್ರೈಸ್ 5 ಅದ ಡಿವೈಡ್ ಬೈ ಕ್ವಾಂಟಿಟಿ. ಪಿ ಬೈ ಕ್ಯೂ ಅಂದರೆ ಒರಿಜಿನಲ್ P1 Q1 ರೀ. ಡೆಲ್ಟಾ ಪಿ ಅಂದರೆ ಚೇಂಜಸ್. ಸೊ Q2 P2 ಎಲ್ಲೆಲ್ಲೂ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಡಿಫ್ರೆನ್ಸ್ ಹೇಳಕ್ಕೆ ನಮಗೆ ಅದು ಪಿ ಬೇಕಾಗ್ತದೆ. ಈಗ ಪಿ ಅಂದರೆ 5, ಕ್ಯೂ ಅಂದರೆ 100. ಸೊ 5 ಡಿವೈಡ್ ಬೈ 100. ವೆರಿ ಸಿಂಪಲ್, ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ. 900 ಡಿವೈಡೆಡ್ ಬೈ 10 ಇಂಟು 5 ಡಿವೈಡೆಡ್ ಬೈ 100, 4.5. ಸೊ ಪ್ರೈಸ್ ಇಲಾಸ್ಟಿಸಿಟಿ ಎಷ್ಟದ 4.5. ಇಷ್ಟು ಮಾಡೋಕ್ಕೆ ಎಷ್ಟು ಮಾರ್ಕ್ಸ್ ಹೇಳ್ರಿ? 4 ಮಾರ್ಕ್ಸ್. ವೆರಿ ಈಸಿ, 4 ಮಾರ್ಕ್ಸ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈಯನ್ನು ಮಾಡಲಿಕ್ಕೆ. ಇದು ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿರುವಂತಹ 4 ಮಾರ್ಕ್ಸ್ ಕ್ವಶನ್. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ಗೆ ಬರ್ತೀನಿ. ಇಲ್ಲಿಯೂ ಕೂಡ ಒಂದು ಕ್ವಶನ್ ಅದ, 2 ಕ್ವಶನ್ ಅದಾವೆ ರೀ. ಇಲ್ಲಿಯೂ ಕೂಡ 2 ಕ್ವಶನ್ಗಳದಾವೆ 4 ಮಾರ್ಕ್ಸ್ದು ಪ್ರಾಬ್ಲಮ್ ರಿಲೇಟೆಡ್. ಎಲ್ಲವನ್ನ ಒಂದೇ ವಿಡಿಯೋ ಸೆಷನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28 ಇದು ಮಾಡೆಲ್ ಕ್ವಶನ್ ಪೇಪರ್ 3. ಇಲ್ಲೂ ಕೂಡ ಸೇಮ್ ಅದ ರೀ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡನ್ನು ಕಂಡುಹಿಡಬೇಕು. ಕ್ವಾಂಟಿಟಿ Q1 ಎಷ್ಟದ? Q1 20 ಆ್ಯಪಲ್ಸ್. ಪ್ರೈಸ್ ಎಷ್ಟದ? 8. ಸೊ P1 8. ನಿಮ್ಮ ಒಂದು ಸ್ವಲ್ಪ ಸ್ಪೀಡ್ ಅನಿಸ್ತಿರ್ಬೋದು, ವಿಡಿಯೋನ ಪೌಸ್ ಮಾಡಿ ರಿವೈಂಡ್ ಮಾಡಿ ನೀವು ನನ್ನ ಜೊತೆ ಸಾಲ್ವ್ ಮಾಡಿರಿ. ಇಫ್ ದ ಪ್ರೈಸ್ ಇನ್ಕ್ರೀಸಸ್ ಟು ₹10, ಪ್ರೈಸ್ ಇನ್ಕ್ರೀಸಸ್ ಅಂದರೆ P2 10 ಅದ, ಆವಾಗ ಕ್ವಾಂಟಿಟಿ ಆಫ್ ಡಿಮಾಂಡ್ 16 ಆಗ್ತದೆ. ಸೊ ಕ್ವಾಂಟಿಟಿ ಡಿಮಾಂಡ್ ಈಸ್ 16. ಸೊ Q2 ಈಸ್ 16. ಈಗ ಡೆಲ್ಟಾ ಕ್ಯೂ ಕಂಡುಹಿಡಬೇಕು, ಅಂದರೆ ಡಿಫ್ರೆನ್ಸ್ ಎಷ್ಟದ? 4. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಸ್ 8 ಮತ್ತು 10. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಸ್ ಈಸ್ 2. ಫಾರ್ಮುಲಾ ಏನದ? ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ. ಸೊ ಡೆಲ್ಟಾ ಕ್ಯೂ ಈಸ್ ₹4, ಡೆಲ್ಟಾ ಪಿ ಈಸ್ ₹2 ಇಂಟು ಒರಿಜಿನಲ್ ಪ್ರೈಸ್ 8, ಒರಿಜಿನಲ್ ಕ್ವಾಂಟಿಟಿ 20. ಸೊ 4 ಡಿವೈಡೆಡ್ ಬೈ 2, 4 ಡಿವೈಡೆಡ್ ಬೈ 2 ಇಂಟು 8 ಡಿವೈಡೆಡ್ ಬೈ 20 ಎಷ್ಟು? 0.8 ಈಸ್ ದಿ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ವೆರಿ ಈಸಿ, ಸಿಂಪಲ್, 4 ಮಾರ್ಕ್ಸ್. ನಿಮಗೆ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ. ಓಕೆ, ಇದು ಕ್ವಶನ್ ನಂಬರ್ 28. ಓಕೆ, ಮತ್ತೊಂದು ಕ್ವಶನ್ದಲ್ಲಿ ಕ್ವಶನ್ ನಂಬರ್ 30 ಇದೇ ರೀತಿ ಒಂದು ಕ್ವಶನ್ ಇದೆ. ಕ್ವಶನ್ ನಂಬರ್ 30 ಇಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸನ್ನು ಕಂಡುಹಿಡಬೇಕು. ಇದು ಕೂಡ ಭಾಳ ಈಸಿ ಇದೆ ಫಾರ್ 4 ಮಾರ್ಕ್ಸ್ ಕ್ಯಾಟಗರಿ. ಸೊ ಅದನ್ನು ಕೂಡ ನಾವು ಇವತ್ತಿನ ಕ್ಲಾಸ್ನಲ್ಲಿ ಮಾಡ್ಕೊಂಡು ಹೋಗೋಣ. ಕ್ವಶನ್ ನಂಬರ್ 30 ಏನಪ್ಪ ಅಂದರೆ Q ಈಕ್ವಲ್ಸ್ ಟು 430 ಮೈನಸ್ P ಅಂದರೆ ಕ್ವಾಂಟಿಟಿ ಡಿಮಾಂಡ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಡಿಮಾಂಡ್ ಈಸ್ 430 ಮೈನಸ್ P ಆ್ಯಂಡ್ ಕ್ವಾಂಟಿಟಿ ಸಪ್ಲೈ ದಟ್ ಈಸ್ Q ಈಕ್ವಲ್ಸ್ ಟು 20 ಪ್ಲಸ್ P. ಇಲ್ಲದ 20 ಪ್ಲಸ್ P. ಇದು ಸಪ್ಲೈ 20 ಪ್ಲಸ್ P, ಡಿಮಾಂಡ್ 430 ಮೈನಸ್ P. ಆಮೇಲೆ ಪ್ರೈಸ್ P ಅಂದರೆ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? 30. ಸೊ ಪ್ರೈಸ್ ಗಿವನ್ ಈಸ್ 30. ಇಷ್ಟು ಇನ್ಫಾರ್ಮೇಷನ್ ನಮ್ಮ ಹತ್ರ ಅದ. ಇಷ್ಟು ಇನ್ಫಾರ್ಮೇಷನ್ ಮೇಲೆ ನಾವೇನು ಮಾಡಬೇಕು? ಇಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸನ್ನು ಕಂಡುಹಿಡಬೇಕು. ಅದನ್ನು ಕಂಡುಹಿಡಬೇಕಾದ್ರೆ ಕ್ವಾಂಟಿಟಿ ಡಿಮಾಂಡ್ ಈಸ್ ಈಕ್ವಲ್ಸ್ ಟು ಕ್ವಾಂಟಿಟಿ ಸಪ್ಲೈ, ಬಿಕಾಸ್ ಇಕ್ವಿಲಿಬ್ರಿಯಮ್ ಅಲ್ವಾ, ಹಾಗಾಗಿ ಈಕ್ವಲ್ ಮಾಡ್ಕೊಳ್ಬೇಕು. ಕ್ವಾಂಟಿಟಿ ಡಿಮಾಂಡ್ ಈಕ್ವಲ್ಸ್ ಟು ಕ್ವಾಂಟಿಟಿ ಸಪ್ಲೈ. ಈಗ ಕ್ವಾಂಟಿಟಿ ಡಿಮಾಂಡ್ ಎಷ್ಟದ? 430 ಮೈನಸ್ P ಈಕ್ವಲ್ಸ್ ಟು ಕ್ವಾಂಟಿಟಿ ಸಪ್ಲೈ ಎಷ್ಟದ? ಇಲ್ಲದ ಕ್ವಾಂಟಿಟಿ ಸಪ್ಲೈ 20 ಪ್ಲಸ್ P. ಈಗ P ಎಷ್ಟು ಅನ್ನೋದು ನಮಗೆ ಗೊತ್ತು. P ಎಷ್ಟಪ್ಪ ಅಂದರೆ 30. ಸೊ 430 ಮೈನಸ್ P ಜಾಗದಾಗ ಆ 30ಯನ್ನು ಹಾಕ್ರಿ ಈಕ್ವಲ್ಸ್ ಟು 20 ಪ್ಲಸ್ ಈ P ಜಾಗದಾಗೂ 30 ಹಾಕ್ರಿ 30. 430 ಮೈನಸ್ 30 400 ಈಕ್ವಲ್ಸ್ ಟು 20 ಪ್ಲಸ್ 30 ಎಷ್ಟಾಗ್ತದಪ್ಪ ಅಂದರೆ ಎಷ್ಟಾಗ್ತದೆ ರೀ? 20 ಪ್ಲಸ್ 30 50 ಆಗ್ತದೆ. ಹೌದಾ? ಈಗ ಇಲ್ಲಿಗೆ ನಾವು ಬಂದಿರ್ತೀವಿ. ಈಗ ಇಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸನ್ನು ಕಂಡುಹಿಡಬೇಕಾದ್ರೆ ಇಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸ್, ಇ ಅನ್ನು ಕ್ಯಾಪಿಟಲ್ ಬರೋದು, ಎಫ್ ಅನ್ನು ಶಾರ್ಟ್ ಬರೋದು, 400 ಡಿವೈಡೆಡ್ ಬೈ 50. 400 ಡಿವೈಡೆಡ್ ಬೈ 50. ಸೊ 400 ಡಿವೈಡೆಡ್ ಬೈ 50 ಮಾಡಿದಾಗ ನಿಮಗೆ ಸಿಗೋದು 8. ಸೊ ಇಕ್ವಿಲಿಬ್ರಿಯಮ್ ನಂಬರ್ ಆಫ್ ಫರ್ಮ್ಸ್ ಈಸ್ 8 ಫರ್ಮ್ಸ್. ಈ ರೀತಿ ಮಾಡಿದ್ರೆ 4 ಮಾರ್ಕ್ಸ್. ನೋಡಿರಿ, ಇಷ್ಟು ಮಾಡೋಕ್ಕೆ ಇಷ್ಟು ಮಾಡೋಕ್ಕೆ ನಿಮಗೆ 4 ಮಾರ್ಕ್ಸ್. ಓಕೆ, ಹಾಗಾಗಿ ಈ ಪ್ರಾಬ್ಲಮ್ಗಳನ್ನು ಬಿಡುವಂತಹ ಮಾತಿಲ್ಲ. ವೆರಿ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಒಂದು ಸಲ ಹೇಳ್ತೀನಿ ನೋಡಿರಿ. ಒಂದು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಓಕೆ, ಬೆಲೆ ಸ್ಥಿತಿಸ್ಥಾಪಕತ್ವ ಅಂತ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಎರಡನೇದು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಈ ಎರಡಕ್ಕೂ ಫಾರ್ಮುಲಾ ಸೇಮ್ ಅದ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ.
ಇವು ಕ್ವಶನ್ಸ್ ಬರ್ತಾವೆ. ಮೂರನೇ ಕ್ವಶನ್ ಒಂದಿತ್ತು ಯಾವುದಪ್ಪ ಅಂದರೆ ಕನ್ಸಂಪ್ಷನ್ ಕೊಟ್ಟಿರ್ತಾರೆ, ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಇನ್ಕಮನ್ನು ಫೈಂಡ್ ಮಾಡಬೇಕು. ಇಕ್ವಿಲಿಬ್ರಿಯಮ್ ಇನ್ಕಮ್ ಅಂತ ಕರಿತೀವಿ. ಸೊ ಇಕ್ವಿಲಿಬ್ರಿಯಮ್ ಇನ್ಕಮ್ ಅನ್ನು ಫೈಂಡ್ ಮಾಡೋ ಕ್ವಶನ್ ಅದು y = c+i. ಸಿನೂ ಕೊಟ್ಟಿರ್ತಾರೆ, ಐನೂ ಕೊಟ್ಟಿರ್ತಾರೆ, ಇಕ್ವೇಷನ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಮತ್ತೊಂದು ಕ್ವಶನ್ ನಾವು ಯಾವ್ದು ಮಾಡಿದ್ವಿ, ಇಕ್ವಿಲಿಬ್ರಿಯಮ್ ಫರ್ಮ್ಸ್ ಅನ್ನು ಮಾಡಿದ್ವಿ. ಸೊ ಇಕ್ವಿಲಿಬ್ರಿಯಮ್ ಫರ್ಮ್ಸ್ ಈ ಕ್ವಶನ್ ಕೂಡ ಮಾಡಿದ್ದೀವಿ. ಈ ಕ್ವಶನ್ನಲ್ಲಿ ನಾವೇನು ಮಾಡಿದ್ವಿ, ಕ್ವಾಂಟಿಟಿ ಡಿಮಾಂಡ್ = ಕ್ವಾಂಟಿಟಿ ಸಪ್ಲೈ. ಈ ಇಕ್ವೇಷನ್ ಮಾಡಿದ್ರೆ ಸಾಲ್ವ್ ಮಾಡ್ತೀರಿ. ಮತ್ತೊಂದು ಕ್ವಶನ್ ಮಾಡಿದ್ವಿ, ಮಾರ್ಕೆಟ್ ಡಿಮಾಂಡ್, ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಬೇಕು. ಆವಾಗ D1 + D2. 5 ಕ್ವಶನ್ಸ್ಗಳದಾವ ನೋಡಿರಿ. ಪ್ರಾಬ್ಲಮ್ ರಿಲೇಟೆಡ್ 5 ಕ್ವಶನ್ ಅದಾವೆ ರೀ. ಈ 5 ಕ್ವಶನ್ದಾಗ 100% 2 ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಬರ್ತಾವೆ. ಎಲ್ಲ ಈಸಿ ಅದಾವೆ. ಹಾಗಾಗಿ ಇವೆಲ್ಲ 5 ಪ್ರಾಬ್ಲಮ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮುಂದೆ 6 ಮಾರ್ಕ್ಸ್ದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಗಳನ್ನು ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ. ಯಾರಿಗೆಲ್ಲ ಇದು ಯೂಸ್ ಅನ್ನಿಸ್ತಾವ್ರು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಸ್ಕೋರ್ ಮಾಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ.